ಮಗು ಹುಟ್ಟಿನಿಂದ ಹಿಡಿದು ಪ್ರಾಯ ಪೂರ್ತಿಯಾಗುವ ತನಕ 15 ವರ್ಷದ ತನಕ ಆ ಮಗುವಿನ ಬೆಳವಣಿಗೆಯಲ್ಲಿನ ಜವಾಬ್ದಾರಿ ಪೋಷಕರದ್ದಾಗಿದೆ, ತಂದೆ ತಾಯಿಯರದ್ದಾಗಿದೆ. ಮಕ್ಕಳ ಮನಸ್ಸು ನಿರ್ಮಲವಾದದ್ದು, ಒಂದು ಖಾಲಿ ಗ್ಲಾಸ್ ಇದ್ದ ಹಾಗೆ, ಲೋಟ ಇದ್ದ ಹಾಗೆ. ಅದರಲ್ಲಿ ನಾವು ಶುದ್ಧವಾದಂತಹ ನೀರನ್ನು ಹಾಕಬಹುದು, ಮಲಿನವಾದಂತಹ ಮದ್ಯವನ್ನು ಹಾಕಬಹುದು. ಎರಡನ್ನೂ ಕೂಡ ಅದು ಸ್ವೀಕರಿಸುತ್ತದೆ. ಮಕ್ಕಳ ಮನಸ್ಸಿಗೆ ಏನನ್ನು ನಾವು ತುಂಬುತ್ತೇವೋ ಆ ರೀತಿ ಮಕ್ಕಳು ಬೆಳೆಯುತ್ತಾರೆ. ಈಗ ವಿಷಯ ಇರೋದು ಎಲ್ಲಿ ಅಂದರೆ, ಯಾವ ರೀತಿ ತುಂಬಬೇಕು ಎಂಬುದು. ರಭಸವಾಗಿ ತುಂಬಿದರೆ ಅದು ತುಳುಕಿ ಹೋಗುತ್ತದೆ, ಏನು ಕೂಡ ಬಾಕಿ ಆಗೋದಿಲ್ಲ. ಒಳಿತನ್ನೇ ತುಂಬುವುದು, ಆದರೆ ತುಂಬಲಿಕ್ಕೆ ಒಂದು ರೀತಿ ಇದೆ, ಒಂದು ಲಯ ಇದೆ. ಆ ಲಯಬದ್ಧವಾದ ರೀತಿಯಲ್ಲಿ ಮಕ್ಕಳ ಮನಸ್ಸಿಗೆ ಒಳಿತನ್ನು ನಾವು ತುಂಬಿದರೆ ಅದು ಬಾಕಿ ಆಗ್ತದೆ, ಇಲ್ಲಾಂದ್ರೆ ತುಳುಕಿ ಹೋಗ್ತದೆ. ಒಂದು ಮಗುವನ್ನು ನಾವು 3 ರೂಪದಲ್ಲಿ ವಿಂಗಡಿಸಬಹುದು. ಒಂದು ಹುಟ್ಟಿನಿಂದ 6 ವಯಸ್ಸಿನ ತನಕ, ಮತ್ತೊಂದು 6 ವಯಸ್ಸಿನಿಂದ 10 ವಯಸ್ಸಿನ ತನಕ, ಮತ್ತೊಂದು 10 ರಿಂದ 15 ತನಕ, ಈ ಹದಿಹರೆಯದ ವಯಸ್ಸು. ಈ 3 ಹಂತದಲ್ಲೂ ಕೂಡ ಬೇರೆ ಬೇರೆ ರೀತಿಯಲ್ಲಿ ಆ ಮಕ್ಕಳೊಂದಿಗೆ ನಾವು ವ್ಯವಹರಿಸಬೇಕಾಗ್ತದೆ. ಇದೆಲ್ಲವನ್ನು ಅರ್ಥ ಮಾಡಿಕೊಂಡ ಪೋಷಕನೇ ಉತ್ತಮ ಪೋಷಕನಾಗಬಲ್ಲ. ಈ ಎಲ್ಲ ವಿಷಯಗಳನ್ನು ಕೂಡ ಒಳಗೊಂಡಂತಹ ಒಂದು 30 ತರಗತಿಗಳು ಆನ್ಲೈನ್ನ ಮೂಲಕ 30 ದಿನಗಳಲ್ಲಾಗಿ ನಡೀತಾ ಇದೆ. ನಿಮಗೂ ಕೂಡ